ಕೇರ್ಕಳ ಕೂರ್ಸೋತಿಲ್ಲ ನಂಗೆ ಆಯ್ತಾಯ್ತು ಒಂಚೂರು ಅಮೌಂಟ್ ಇರೋ ಒಂಚೂರು ಅಕೌಂಟ್ ಹಾಕ್ಬೇಕ ಕಕ್ಕ 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 ಎಷ್ಟ್ ಬೇಕ್ಲೆ ನಿಂಗೆ ಕಕ್ಕ ಕಕ್ಕ ಅದಲ್ಲೇ BSDK ರೊಕ್ಕ ಅದು ಅದೇನೆ ಲಾ ಮಚ್ಚ ನಿಂಗೊಂದ್ ವಿಷಯ ಹೇಳ ಹಾ ಹೇಳ ಮಚ್ಚ ನೀನ್ ನೋಡಿದ್ರೆ ಒಂದ್ ವಾರದಿಂದ ಸ್ನಾನ ಮಾಡಿದ್ವೇನೋ ಅಂತ ಅನ್ಸುತ್ತೆ ಸರಿ ಆಯ್ತಪ್ಪ ನಾನ್ ಸ್ನಾನ ಮಾಡಲ್ಲ ನಿನ್ ಮಕ ನೋಡ್ಕೊಂಡಿದ್ಯ ಯಾವತ್ತಾದ್ರು ನೋಡ್ರೆ ಅಲ್ಲೇ ಉಜ್ಜಲ್ವೇನೋ ನೀನು ಅಂತ ಅನ್ಸುತ್ತೆ ಅಂಕಲ್ ನಿಮ್ ಮಗ ಸಿಗರೇಟ್ ಹೊಡಿತಾನೆ ಲೋ ಮಚ್ಚ ನಿಂಗೆ ಎಷ್ಟು ವರ್ಷ ಇವಾಗ ನಂಗೆ ಇವಾಗ ಜಸ್ಟ್ 23 ಯಾಕೆ 23 ನಿಂಗೆ ಹಾ ಯಾಕೆ ಅಲ್ಲ ಮತ್ತೆ ಡಾಕ್ಟ್ರು ಯಾವ ಡಾಕ್ಟ್ರು ಏನ್ ಡಾಕ್ಟ್ರು ಲೋ ಮಚ್ಚ ನಂಗೆ ಯಾಕೋ ಹೆವಿ ಭಯ ಆಯ್ತಾಯ್ತು ನಿಂಗೆ ಯಾಕೋ ಭಯ ಏನಾಯ್ತು ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ ಏನಂತ ಒಂಚೂರು ಅರ್ಥ ಆಗೋತರ ಹೇಳೋ ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ 13 ವರ್ಷನಾ ಏನ್ 13 ವರ್ಷ ಲೋ ಮಚ್ಚ ನಿನ್ ಕಾಲಿಗೆ ಬಿಟ್ಟು ಪ್ಲೀಸ್ ಕ್ಲೀನ್ ಆಗಿ ಏನಂತ ಹೇಳೋ ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು ನಿನಗೆ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದೀನಿ ನನ್ನ ಮಕ್ಕಳು ಒಂದೊಂದಲ್ಲ ಅವ್ರ ಅಪ್ಪ ಕೊಟ್ಟಾರ ಅವ್ರು ಲೋ ನಿಮ್ ಫ್ರೆಂಡಿಗೆ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ ಸಿಕ್ತೇನಾ ಮನೆ ಸಿಕ್ತು ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತ ಅವನ ಹತ್ರ ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವ್ನೆ ಯಾಕೆ ನಿಮ್ಮಲ್ಲಿ ಇರ್ಸ್ಕೊಳ್ಳೋದು ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತಿದೀನಿ ಇಬ್ರು ಯಾವ್ದಾದ್ರು ಒಂದ್ ಕೆಲ್ಸ ಹುಡ್ಕತ್ತಾನೆ ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು ಇನ್ನೇನೀಗ ಲ್ಯಾಟ್ರಿ ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್ ಅದಕ್ಕೇನಂತೆ ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೊಂಡು ಹೋಗ್ಬಿಟ್ಟವ್ರೆ ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡೋ ಒಂದ್ ರೂಮ್ ಮಾಡ್ದೆ ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್ ಶೂಸ್ ಬೆಲ್ಟ್ ಸಾಕ್ಸ್ ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಂಡು ಹೋಗರ್ ಬರೋಲ್ಲ ಒಂದೊಂದ್ ರೂಪಾಯಿ ಹಾಕೊಡೋಯ್ತವ್ರೆ ಸರಿ ಇವಾಗ ಹೇಳು ಅಕಸ್ಮಾತ್ ಈ ಕೆಲಸ ನಿನಗೆ ಸಿಕ್ಕಿದ್ರೆ 5 ವರ್ಷ ಆದ್ಮೇಲೆ ನೀನ್ ಈ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೋತೀಯ ಕಂಪ್ನಿ ಪಕ್ಕದಲ್ಲ ಮನೆ ಸಿಕ್ಕರೆ ಮನೆಯಿಂದಲೇ ನೋಡ್ಬೇಕು ಅನ್ಕೋತೀನಿ ಇಲ್ಲ ಹುಡೆ ನಾನ್ ಕೇಳಿದರ್ಥ ನೀನ್ ಈ ಕಂಪ್ನಿಗೆ ಏನ್ ಕೊಡ್ತೀಯ ಅಂತ ಇಷ್ಟು ದೊಡ್ಡ ಕಂಪ್ನಿಗೆ ನಾನ್ ಏನ್ ಕೊಡ್ಲಿ ಸರ್ ನನ್ ಬೈಕೆ EMI ನಡೀತೈತೆ ಹೋಗ್ಲಿ ಬಿಡು ಇದನ್ನ ಮಾರ್ಬಿಟ್ಟು ತೋರ್ಸು ಇದನ್ ಮಾರ್ಬೇಕಷ್ಟೇನಾ ಸರಿ ಸರ್ ಕೆಳಗಡೆ ಬನ್ನಿ ಮಿಡ್ರುಗಳ್ದೋನ ಕೆಳಗೋಗಿ ಏನ್ ಲೌಡ ಮಾಡ್ತ್ಯಾ ನಾನ್ ಹಿಂಗ್ ಮಾಡಿ ತೋರ್ಸು ಸರ್ ಇದು ನಮ್ ಕಂಪ್ನಿ ಪ್ರಾಡಕ್ಟ್ ತಗೋಬೇಕು ಅನ್ನೋ ಆಸೆ ಇದ್ಯಾ ನನಗೆ ಇಷ್ಟ ಇಲ್ಲ ಲೌಡೆ ನಿನಗೆ ಇಷ್ಟ ಇಲ್ಲ ನಾನು ಮ್ಯಾನುಫ್ಯಾಕ್ಚರ್ ಅನ್ಕ್ ಮಾಡ್ದೆ ಹೊರಾಗ್ ನಡಿ ಮಿಂಡ್ರುಗಳ್ದೋನೆ ನಿನಗೆ ಈ ಕೆಲಸ ಕೊಡಲ್ಲ ನಡಿ ಸಾರಿ ಸರ್ ಇದು ಲಾಸ್ಟ್ ಕ್ವಶನ್ ಕೇಳಿ ಪಕ್ಕ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ಸರಿ ಲಾಸ್ಟ್ ಕ್ವಶನ್ ಕೇಳ್ತೀನಿ ಅಕಸ್ಮಾತ್ ಇದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ತಿಕ್ಕದ ಮೇಲೆ ಓದೋದಕ್ಕೆ ಹಾಕ್ತೀನಿ ಸರಿ ಸರ್ ನಮ್ ಕಂಪ್ನಿ ಈ ವರ್ಷ ಟಾಪ್ ಅಲ್ಲಿ ಬರಬೇಕು ನಿಮ್ ಪ್ರಕಾರ ನಾವೇನ್ ಮಾಡಿದ್ರೆ ಈ ವರ್ಷ ಟಾಪ್ ಅಲ್ಲಿ ಬರ್ತೀವಿ ನೀನಂತ ಬೋಳಿ ಮಗನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ರೆ ಕಂಪ್ನಿ ತಾನೇ ಟಾಪ್ ಅಲ್ಲಿ ಬರುತ್ತೆ ಹಲೋ ಎಲೆಕ್ಟ್ರಿಷಿಯನ್ ಅವರಾ ಹೇಳಿ ಸರ್ ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ ಸರ್ ಬಿಸಿಲು ತುಂಬಾ ಇದೆ ಸರ್ ಅದಕ್ಕೆ ತುಂಬಾ ಬಿಸಿಲು ಇರೋದಕ್ಕೆ ಈಗ ನಾವು ಕೇಳ್ತಾ ಇರೋದು ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವ್ರೆ ಮಿಂಟರ್ ಗುಡ್ದೋನೆ ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುಟ್ಟಿದ್ರೆ ನಂದು ಇಲ್ಲೆಲ್ಲ ಸುಟ್ಟಾಗ್ತದೆ ಟ್ರಾನ್ಸ್ಫಾರ್ಮರ್ ಏನು ಸುಟ್ಟಾಯ್ತು ಅದೇನೋ ನನಗೆ ಹೇಳ್ಬಿಟ್ಟ ಸುಟ್ಟಾಯ್ತಾ ಹೋಗಿ ಚೆಕ್ ಮಾಡ್ತೀನಿ ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟತ್ತ ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು ಮುಚ್ಕೊಂಡ್ ವೇಟ್ ಮಾಡ ಅಯ್ಯೋ ದರಿದ್ರೆ ನನ್ ಮಗನ 1 ಅವರ್ ಆ ಬಿಸಿಲ ನಾನೇ ಒಂದಿದೆ ಮಾಡೋದು 1 ಅವರ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ ಲೌಡೆ ಮಿಂಡ್ರು ಗುಡ್ದೋನೆ ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ ಲೌಡೆ ಎಷ್ಟ್ ಮಾತಾಡ್ತೀಯ ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು ಬೇವಾಸಿ ನನ್ ಮಗನ ಕರೆಕ್ಟ್ ಗುರು ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ ಇವಾಗ ಒಂದ್ ಕೆಲಸ ಮಾಡಿ ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ ಅಯ್ಯೋ ಬೇವರ್ಸಿ ನನ್ ಮನೆಗೆ ಹಾಕೊಂಡ್ ಬಿಡ್ತೀನಿ ನೋಡ್ದೋಡ್ 4 ಮಂದಿ ಏನ್ ಅನ್ಕೋತಾರ ನಾವು ಮಾಡ್ಸು ಕಟಿಂಗ್ ನೋಡ್ತಾರ ನಾವ್ ಹಾಕೊಳ್ಳು ಬಟ್ಟೆ ನೋಡ್ತಾರ ನಾವ್ ಹಾಕೊಳ್ಳು ಚಪ್ಪಲು ಬೂಟು ನೋಡ್ತಾರ ಲಾಸ್ಟಿಗೆ ನಾವ್ ಹಾಕೊಳ್ಳು ಅಂಡ್ರೂ ಸತೆ ನೋಡ್ತಾರ ಅವರು ಯಾಕ ನಮ್ದ ನೋಡ್ತಾರ ಯಾಕ ಅವ್ರದವ್ರಿಗೆ ಕಾಣಂಗಿಲ್ಲ ಅಂದ್ರ ಜೀವನ
ಯಾಕೆ ಬರೀ ನಮ್ಮ ತಪ್ಪುಗಳನ್ನ ಕಂಡಿಡಕ್ ಕುಂತಿರ್ತಾರ? ಯಾಕ ಅವ್ರೇನೋ ಅಡ್ಸು ವ್ಯವಹಾರಗಳು ಮಾಡೇ ಇಲ್ಲ? ಅಷ್ಟಕ್ಕೂ ಯಾರ 4 ಮಂದಿ ಯಾರಿಗೂ ತೆರ ಎಲ್ಲದಾರ? ನಾವು ಆ 4 ಮಂದಿ ಸಂಬಂಧ ಬದುಕಾಕತ್ತೀವೋ ಇಲ್ಲ ಆ 4 ಮಂದಿ ನಮ್ಮನ್ನ ನೋಡ್ಕೊಳ್ಳೋ ಸಂಬಂಧ ಬದುಕಾಕತ್ತಾರೋ ಅನ್ನೋದು ಅರ್ಥ ಆಗವಲ್ದ. ಅಕಸ್ಮಾತ್ ಆ 4 ಮಂದಿ ಒಂದು ಮಾತು ಹೇಳುವಂತದ್ ಏನ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿಬಿಡ್ರಿ ಪಾತನ. ನಂಬರ್ ಕೇಳಿದ್ರೆ ಹುಡುಗಿರು ಚೀಪ್ ಅನ್ಕೊಂತಾರೆ. ಈ ಪ್ರಶ್ನೆ ಪ್ರತಿ ಹುಡುಗನ ಮನ್ಸಲ್ಲೂ ಬರುತ್ತೆ. ನಿಜ. ಕನೆಕ್ಟೋ ಆಪ್ ನ ಟ್ರೈ ಮಾಡಿ. ಜಸ್ಟ್ ಪ್ಲೀಸ್ ಯಾವ ಪರ್ಸನಲ್ ಡೀಟೇಲ್ಸ್ ಕೂಡ ಕೊಡದೆ ಓಪನ್ ಆಗಿ ಯಾವ ಹುಡುಗಿ ಜೊತೆ ಬೇಕಾದ್ರೂ ಮಾತಾಡ್ಬೋದು. 100% ಸೇಫ್, ಸೆಕ್ಯೂರ್ ಮತ್ತೆ ಪ್ರೈವೇಟ್ ಕೂಡ. ಯಾಕೆ ವೇಟ್ ಮಾಡ್ತಿದ್ದೀರಾ? ಕನೆಕ್ಟೋನ ಟ್ರೈ ಮಾಡಿ, ಈಗಲೇ ಡೌನ್ಲೋಡ್ ಮಾಡಿ.